ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ತೆ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಇಂದು ಡೈಸ್ ಅಥವಾ ದಾಳಗಳ ಮೇಲೆ ಪ್ರಾಬ್ಲಮ್ಗಳನ್ನ ಅತಿ ಸುಲಭವಾಗಿ ರೂಲ್ಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಈ ಥರ ಸಾಲ್ವ್ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ತಡನೆ ಮಾಡಿದಲೇ ಶುರು ಮಾಡೋಣ. ಫಸ್ಟ್ ರೂಲ್ಸ್ಗಳನ್ನ ನೋಡೋಣ. ಮೊದಲನೇದಾಗಿ ಟೂ ಆಪೋಸಿಟ್ ಫೇಸಸ್ ಕೆನಾಟ್ ಬಿ ಅಡ್ಜಸೆಂಟ್ ಟು ಒನ್ ಅನದರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಅರ್ಥ ಏನು ಅಂದ್ರೆ ಇಲ್ಲಿ ಫೋರ್ ಇದೆ. ಸೊ 4 ಇದೆ. ಸೊ 4ಗೆ ಅಡ್ಜಸೆಂಟ್ ಆಗಿ 2 ಇದೆ ಹಾಗೂ 6 ಇದೆ. ಸೊ 4ಗೆ 2, 6 ಆಪೋಸಿಟ್ ಆಗಿರಕ್ಕಾಗಲ್ಲ. ಮತ್ತೆ ಈ ಒಂದು ಫೇಸಿಗೆ ಬಂದ್ರೆ ಈ 4ಗೆ ಬಂದ್ರೆ 5 ಆಮೇಲೆ 3 ಅಡ್ಜಸೆಂಟ್ ಆಗಿದೆ, ಪಕ್ಕದಲ್ಲಿದೆ. ಸೊ 5, 3 ಅಡ್ಜಸೆಂಟ್ ಆಪೋಸಿಟ್ ಆಗಕ್ಕೆ ಚಾನ್ಸ್ ಇಲ್ಲ. ಸೊ 4ಗೆ 2 ಆಪೋಸಿಟ್ ಇಲ್ಲ, 6 ಆಪೋಸಿಟ್ ಇಲ್ಲ, 5 ಆಪೋಸಿಟ್ ಇಲ್ಲ, 3 ಆಪೋಸಿಟ್ ಇಲ್ಲ. ಸೊ 4ಗೆ ಆಪೋಸಿಟ್ ಆಗಿ 1 ಆಗಿರಬೇಕು. ಸೊ ದಿಸ್ ಇಸ್ ರೂಲ್ ನಂಬರ್ 1. ಮೂವಿಂಗ್ ಆನ್ ದ ಸೆಕೆಂಡ್ ರೂಲ್. If in two different positions of a dice, the position of the common face be the same, then each of the opposite faces of the remaining faces will be in the same position ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಎರಡರಲ್ಲೂ ನೋಡಿ 3 ಕಾಮನ್ ಫೇಸ್ ಆಗಿದೆ ಹಾಗೂ ಎರಡೂ ದಾಳಗಳಲ್ಲಿ ಸೇಮ್ ಪೊಸಿಷನ್ ಅಲ್ಲಿ ಇದೆ. ಸೊ 3 ಆಮೇಲೆ 3 ಬರ್ಕೊಂತೀನಿ. ಸೊ ಇಲ್ಲಿ ಕ್ಲಾಕ್ ವೈಸ್ ಹೋಗೋಣ, ಇಲ್ಲೂ ಕೂಡ ಕ್ಲಾಕ್ ವೈಸ್ ಹೋಗೋಣ. ಸೊ ಫಸ್ಟ್ ಒನ್ ಇಲ್ಲಿ ಕ್ಲಾಕ್ ವೈಸ್ ಹೋದ್ರೆ 3 ಆದ್ಮೇಲೆ 5 ಬರುತ್ತೆ, 5 ಆದ್ಮೇಲೆ 4 ಬರುತ್ತೆ. ಅದೇ ನಾವು ಇಲ್ಲಿಗೆ ಬಂದ್ರೆ 3 ಆದ್ಮೇಲೆ 6 ಬರುತ್ತೆ, 6 ಆದ್ಮೇಲೆ 2 ಬರುತ್ತೆ. ಸೊ 5ಗೆ ಆಪೋಸಿಟ್ ಆಗಿರೋ ಫೇಸು 6 ಹಾಗೂ 4ಗೆ ಆಪೋಸಿಟ್ ಆಗಿರೋ ಫೇಸು 2. ಸೊ ಸಿಂಪಲ್ ಅಲ್ವಾ? ರೂಲ್ ನಂಬರ್ 2 ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಮುಂದೆ ಹೋಗೋದಾದ್ರೆ ರೂಲ್ ನಂಬರ್ 3. If two different positions of a dice are shown and one of the two common faces is in the same position, then the remaining faces will be opposite to each other ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಎರಡು ಕಾಮನ್ ಫೇಸ್ಗಳಿದೆ. ಯಾವುದು 5, 3, 5, 3 ಎರಡು ಕಾಮನ್ ಫೇಸ್ಗಳಿದೆ. ಸೊ ಎರಡೂ ಕಾಮನ್ ಫೇಸ್ಗಳಲ್ಲಿ ಒಂದು ಫೇಸ್ ಎರಡರಲ್ಲೂ ಒಂದೇ ಪೊಸಿಷನ್ ಅಲ್ಲಿ ಇದ್ರೆ, ಎರಡರಲ್ಲೂ ಕಾಮನ್ ಇರುವಂತ ಎರಡು ಫೇಸ್ಗಳಲ್ಲಿ ಯಾವ್ದಾದ್ರು ಒಂದು ಫೇಸ್ ಸೇಮ್ ಪೊಸಿಷನ್ ಅಲ್ಲಿ ಇತ್ತು ಅಂದ್ರೆ ದೆನ್ ವಾಟ್ ಎವರ್ ಇಸ್ ಲೆಫ್ಟ್ ಔಟ್ ಇಸ್ 2 and 4 ವಿಲ್ ಬಿ ಆಪೋಸಿಟ್ ಟು ಈಚ್ ಅದರ್. ಸೊ 2 is ಆಪೋಸಿಟ್ ಟು 4 ಅಂತ ರೂಲ್ ನಂಬರ್ 3 ಹೇಳ್ತಾ ಇದೆ. ಸೊ ಮುಂದೆ ಹೋಗೋದಾದ್ರೆ if two different positions of a dice, the position of the common face is not the same, then opposite face of the common face will be that which is not shown on any face in these 2 points. Besides, the opposite face of the remaining faces will not be the same ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ನೋಡೋದಾದ್ರೆ ಇಲ್ಲಿ ಈ ಒಂದು ಇದರಲ್ಲಿ 1 ಆಮೇಲೆ 1 ಕಾಮನ್ ಆಗಿದೆ. ಹವೆವರ್ ಅವೆರಡು ಸೇಮ್ ಪೊಸಿಷನ್ ಅಲ್ಲಿ ಇಲ್ಲ. ಹಾಗೂ ಇದು 1 ಆಮೇಲೆ 1 ಕಾಮನ್ ಆಗಿದ್ದು ಇನ್ನು ಯಾವುದೂ ಕಾಮನ್ ಆಗಿಲ್ಲದೆ ಇರೋದಕ್ಕೆ ಸೊ ಈ 1ಗೆ ಯಾವುದು ಆಪೋಸಿಟ್ ಆಗಿರುತ್ತೆ ಅಂದ್ರೆ 1ಗೆ 5 ಆಪೋಸಿಟ್ ಇರಲ್ಲ, 3 ಆಪೋಸಿಟ್ ಇರಲ್ಲ ಅಕಾರ್ಡಿಂಗ್ ಟು ರೂಲ್ ನಂಬರ್ 1, ಯಾಕೆಂದ್ರೆ ಇವೆರಡು ಅಡ್ಜಸೆಂಟ್ ಆಗಿದೆ. ಹಾಗೂ 1ಗೆ 2 ಆಪೋಸಿಟ್ ಇರಲ್ಲ, 4 ಆಪೋಸಿಟ್ ಇರಲ್ಲ ಅಕಾರ್ಡಿಂಗ್ ಟು ರೂಲ್ ನಂಬರ್ 1. ಸೊ 1ಗೆ ಆಪೋಸಿಟ್ ಆಗಿರೋ ಫೇಸ್ ಯಾವುದು? 6 ಆಪೋಸಿಟ್ ಆಗಿ ಇದೆ. ಸೊ ಇದಲ್ದಲೆ 1ಗೆ 6 ಆಪೋಸಿಟ್ ಆಗಿದೆ. ಸೊ 3ಗೆ ಯಾವುದು 4ಗೆ ಯಾವುದು ಅಂತ ಕಂಡಿಡ್ಬೇಕಂದ್ರೆ ನಾವು ಈ ತರ ಕ್ಲಾಕ್ ವೈಸ್ ಹೋಗಬೇಕು. ಎರಡರಲ್ಲೂ ಕ್ಲಾಕ್ ವೈಸ್ ಹೋಗಬೇಕು. ಸೊ ಎರಡರಲ್ಲೂ ಕ್ಲಾಕ್ ವೈಸ್ ಹೋಗಿ ನೋಡೋಣ ಯಾವ ಫೇಸ್ಗೆ ಯಾವ ಫೇಸ್ ಆಪೋಸಿಟ್ ಆಗಿದೆ ಅಂತ. ಸೊ ಮೊದಲನೇದಾಗಿ 1 ಬರ್ಕೊಳ್ತೀನಿ. ಇಲ್ಲಿ ಕ್ಲಾಕ್ ವೈಸ್ ಹೋಗೋಣ. ಸೊ 1 ಆದ್ಮೇಲೆ 3, 3 ಆದ್ಮೇಲೆ 5. ಅದೇ ಸೆಕೆಂಡ್ ಡೈಸಿಗೆ ಬಂದ್ವಿ ಅಂದ್ರೆ 1 ಆದ್ಮೇಲೆ 2 ಹಾಗೂ 2 ಆದ್ಮೇಲೆ 4. ಸೊ 3ಗೆ 2 ಆಪೋಸಿಟ್ ಆಗಿರುತ್ತೆ ಹಾಗೂ 5ಗೆ 4 ಆಪೋಸಿಟ್ ಆಗಿರುತ್ತೆ. ಸೊ ಈ ಎಲ್ಲ ರೂಲ್ಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ಈ ಕ್ಲಾಸ್ನಲ್ಲಿ ಸಾಲ್ವ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಅಂತ ಬಂತು ಅಂದ್ರೆ two positions of a dice are shown below. Which number will appear on the face opposite to the face with number 5? ಸೊ ದಾಳದ ಎರಡು ಸ್ಥಾನಗಳನ್ನು ಕೆಳಗೆ ತೋರಿಸಲಾಗಿದೆ. 5ನೇ ಸಂಖ್ಯೆ ಹೊಂದಿರುವ ಮುಖದ ಎದುರಿನ ಮುಖದಲ್ಲಿ ಯಾವ ಸಂಖ್ಯೆ ಕಾಣಿಸುತ್ತದೆ? ಸೊ ಇಲ್ಲಿ ಇದು ವೆರಿ ಸಿಂಪಲ್. ನಾವು ಗೊತ್ತಿರೋ ರೂಲ್ನ ಅಪ್ಲೈ ಮಾಡೋಣ. ಎರಡರಲ್ಲೂ 3 ಆಮೇಲೆ 3 ಕಾಮನ್ ಆಗಿದೆ. ಸೊ 3 ಆಮೇಲೆ 3 ಕಾಮನ್ ಆಗಿದ್ರೆ
5ಗೆ 6 ಆಪೋಸಿಟ್ ಆಗಿರುತ್ತೆ ಹಾಗೂ 1ಗೆ 2 ಆಪೋಸಿಟ್ ಆಗಿರುತ್ತೆ. ಸೊ ದಿಸ್ ಅಕಾರ್ಡಿಂಗ್ ಟು ದ ರೂಲ್ ಏನು, ಎರಡು ಕಾಮನ್ ಫೇಸ್ಗಳು ಸೇಮ್ ಪೊಸಿಷನ್ ಅಲ್ಲಿ ಇದ್ರೆ ಇನ್ನು ಉಳಿದಿದ್ದ ಎಲ್ಲ ಫೇಸ್ಗಳು ಆಪೋಸಿಟ್ ಆಗಿ ಇರುತ್ತೆ. ಸೊ ಯಾವ ಫೇಸ್ ಕೇಳಿದಾರೆ ಇಲ್ಲಿ, ಅವರು ಕೇಳಿರೋಂಥ ನಂಬರ್ 5ಗೆ ಆಪೋಸಿಟ್ ಆಗಿರೋದು ಯಾವುದು, 5ಗೆ 6. ಸೊ ಈ ಪ್ರಶ್ನೆಗೆ ಸರಿಯಾದ ಮುಂದಿನ ಪ್ರಶ್ನೆ ನೋಡೋದಾದ್ರೆ, 2 positions of a dice are shown below. How many points will appear on the face opposite to the face containing 5 points? ದಾಳಗಳ 2 ಸ್ಥಾನಗಳನ್ನು ಕೆಳಗೆ ತೋರಿಸಲಾಗಿದೆ. 5 ಬಿಂದುಗಳನ್ನು ಹೊಂದಿರುವ ಮುಖದ ಎದುರು ಎಷ್ಟು ಬಿಂದುಗಳು ಇರುವ ಮುಖ ಕಾಣಿಸಿಕೊಳ್ಳುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವೇನ್ ನೋಡ್ಬೇಕಂದ್ರೆ, 2 ಫೇಸ್ಗಳು ಕಾಮನ್ ಆಗಿದೆ. ಒಂದು 2 ಬಿಂದು ಇರೋ ಫೇಸು ಹಾಗೂ ಇನ್ನೊಂದು 1 ಬಿಂದು ಇರೋ ಫೇಸು. ನಮ್ಗೆ ಆಲ್ರೆಡಿ ಗೊತ್ತು, ಈ ತರ 2 ಕಾಮನ್ ಫೇಸ್ಗಳಿತ್ತು ಅಂದ್ರೆ ದ ರಿಮೈನಿಂಗ್ ಫೇಸಸ್ ವಿಲ್ ಬಿ ಆಪೋಸಿಟ್. ಸೊ 5 ಬಿಂದು ಇರೋ ಫೇಸ್ಗೆ 4 ಬಿಂದು ಇರೋ ಫೇಸು ಆಪೋಸಿಟ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ 4 ಪಾಯಿಂಟ್ಸ್ ಆರ್ 4 ಬಿಂದುಗಳು. ಸೊ ವಿಚ್ ಡಿಜಿಟ್ ವಿಲ್ ಅಪಿಯರ್ ಆನ್ ದಿ ಫೇಸ್ ಆಪೋಸಿಟ್ ಟು ದ ಫೇಸ್ ವಿತ್ ನಂಬರ್ 4? ನಂಬರ್ 4 ಇಲ್ವೇ ಇಲ್ಲ ಇದರಲ್ಲಿ. ಸೊ 4ನೇ ಸಂಖ್ಯೆ ಹೊಂದಿರುವ ಮುಖದ ಎದುರು ಯಾವ ಅಂಕಿ ಕಾಣಿಸುತ್ತದೆ? ಸೊ ಇದು ಅಷ್ಟೇ, ನಮ್ಮ ರೂಲ್ಗಳ ಪ್ರಕಾರ ವೆರಿ ವೆರಿ ಸಿಂಪಲ್. ರೂಲ್ ಏನ್ ಹೇಳುತ್ತೆ, ಸೊ ಇಲ್ಲಿ ನೋಡಿ, ಇಲ್ಲಿ 3 ಆಮೇಲೆ 3 ಕಾಮನ್ ಆಗಿದೆ, 3 ಆಮೇಲೆ 3 ಕಾಮನ್ ಆಗಿದ್ರೆ ಸೊ 5ಗೆ ಆಪೋಸಿಟ್ ಆಗಿ 1 ಬರುತ್ತೆ ಹಾಗೂ 6ಗೆ ಆಪೋಸಿಟ್ ಆಗಿ 2 ಬರುತ್ತೆ. ಸೊ ಇನ್ನು ಉಳಿದಿದ್ದು ಯಾವುದು, 3ಗೆ ಆಪೋಸಿಟ್ ಆಗಿ 4 ಬರುತ್ತೆ. ಸೊ ಸರಿಯಾದ ಉತ್ತರ 3. ಸೊ 3ನೇ ನಂಬರ್ ವಿರುದ್ಧದ ಮುಖ 4 ಬರುತ್ತದೆ. ಸೊ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ದ ಫೇಸ್ ಆಪೋಸಿಟ್ ದ ಫೇಸ್ ವಿತ್ ನಂಬರ್ 4 ಇಸ್ 3. ಸೊ ಮೂವಿಂಗ್ ಆನ್, ಮುಂದಿನ ಪ್ರಶ್ನೆ ನೋಡೋದಾದ್ರೆ, 2 positions of a dice are shown below. Which number 1 is, when number 1 is on top, what number will be at the bottom? ದಾಳದ 2 ಸ್ಥಾನಗಳನ್ನು ಕೆಳಗೆ ತೋರಿಸಲಾಗಿದೆ. ಸಂಖ್ಯೆ 1 ಮೇಲ್ಭಾಗದಲ್ಲಿದ್ದಾಗ ಕೆಳಭಾಗದಲ್ಲಿ, ಇದು ಕೆಳಭಾಗದಲ್ಲಿ ಓಕೆ, ಯಾವ ಸಂಖ್ಯೆ ಇರುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 1ಗೆ ಆಪೋಸಿಟ್ ಆಗಿರುವಂತ ಫೇಸ್ ನ ನಾವು ನೋಡಬೇಕು. ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತು 4 ಕಾಮನ್ ಫೇಸ್ ಆಗಿದೆ ಹಾಗೂ ಅದು ಸೇಮ್ ಪೊಸಿಷನ್ ಅಲ್ಲಿದೆ, ಹಾಗೂ 6 ಕಾಮನ್ ಫೇಸ್ ಆಗಿದೆ ಬಟ್ ಡಿಫರೆಂಟ್ ಪೊಸಿಷನ್ ಅಲ್ಲಿದೆ. ಸೊ 1ಗೆ ಆಪೋಸಿಟ್ ಆಗಿರುವಂತ ಫೇಸ್ 5. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 5. ಸೊ ಮುಂದೆ ಹೋಗೋದಾದ್ರೆ, here 4 positions of a cube are shown. Which sign will be opposite to plus? ದಾಳದ 4 ಸ್ಥಾನಗಳನ್ನು ತೋರಿಸಲಾಗಿದೆ. ಯಾವ ಚಿಹ್ನೆಯು ಪ್ಲಸ್ಗೆ ವಿರುದ್ಧವಾಗಿರುತ್ತದೆ? ಪ್ಲಸ್ ವಿರುದ್ಧ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆನ ನೋಡ್ತೀವಿ ಅಂದ್ರೆ ನೋಡಿ, ಇಲ್ಲಿ ಈ 2 ಸ್ಥಾನಗಳಲ್ಲಿ, ಈ 2 ದಾಳಗಳಲ್ಲಿ, ಸೊ ಇದೊಂದು ದಾಳ ಹಾಗೂ ಇದೊಂದು ದಾಳ, ಇವೆರಡೂ ದಾಳಗಳಲ್ಲಿ ಪರ್ಸೆಂಟೇಜ್ ಸೇಮ್ ಪೊಸಿಷನ್, ಕಾಮನ್ ಫೇಸ್ ಆಗಿದೆ ಹಾಗೂ ಸೇಮ್ ಪೊಸಿಷನ್ ಅಲ್ಲಿದೆ. ಸೊ ಇನ್ನು ಉಳಿದಿದ್ದೆಲ್ಲ ಆಪೋಸಿಟ್ ಆಗಿರುತ್ತೆ. ಸೊ ಪ್ಲಸ್ಗೆ ಇಂಟು ಆಪೋಸಿಟ್ ಆಗಿ ಇರುತ್ತೆ. ಸೊ ಪ್ಲಸ್ಗೆ ಆಪೋಸಿಟ್ ಆಗಿರೋ ಫೇಸು ಇಂಟು ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಈ ಒಂದು ಪ್ರಶ್ನೆ ಹೇಗೆ ಬಿಡಿಸ್ಬೇಕು ಅಂತ ನಾವು ಕಲಿಯೋಣ. ನೋಡಿ, ಇಂಥ ಪ್ರಶ್ನೆ ಕೇಳಿದಾಗ ಇದನ್ನ ಫೋಲ್ಡ್ ಮಾಡಿದಾಗ ಯಾವುದು ಕ್ಯೂಬ್ ಆಗತ್ತೆ, ಯಾವ ಥರ ದಾಳ ಆಗತ್ತೆ ಅಂತ ಕೇಳ್ತಾ ಇದ್ರೆ, ಸೊ ಇದಕ್ಕೆ ನೀವೇನು ಮಾಡ್ಬೇಕಂದ್ರೆ, ಇಲ್ಲಿ 1 ಆದಮೇಲೆ 1 ನಂಬರ್ ಬಿಟ್ಬಿಟ್ಟು ನೆಕ್ಸ್ಟ್ಗೆ ಹೋಗ್ಬೇಕು. ಇಲ್ಲಿ 2 ಆದಮೇಲೆ 1 ನಂಬರ್ ಬಿಟ್ಟು ನೆಕ್ಸ್ಟ್ಗೆ ಹೋಗ್ಬೇಕು. ಇನ್ನು ಮಿಕ್ಕಿದ 2 ಆಗಿರುತ್ತೆ. ಸೊ 1ಗೆ ಆಪೋಸಿಟ್ ಆಗಿರೋ ಫೇಸು 3, 2ಗೆ ಆಪೋಸಿಟ್ ಆಗಿರೋ ಫೇಸು 4 ಹಾಗೂ 6ಗೆ ಆಪೋಸಿಟ್ ಆಗಿರೋ ಫೇಸ್ 5. ಸೊ ಇಲ್ಲಿ 6ಗೆ ಆಪೋಸಿಟ್ ಆಗಿರೋ ಫೇಸ್ 5 ಆಗಿದ್ರಿಂದ 6 ಆಮೇಲೆ 5 ಅಡ್ಜಸೆಂಟ್ ಆಗಿರೋಕ್ಕೆ ಚಾನ್ಸ್ ಇಲ್ಲ, ಅವೆರಡು ಅಕ್ಕಪಕ್ಕ ಇರೋಕ್ಕೆ ಚಾನ್ಸ್ ಇಲ್ಲ. ಇದರಲ್ಲಿ ಅವೆರಡು ಅಕ್ಕಪಕ್ಕ ಇದೆ. ಸೊ ಇದು ತಪ್ಪು ಹಾಗೂ ಇದು ಕೂಡ ತಪ್ಪು. ಇನ್ನು ಮುಂದೆ ನೋಡೋದಾದ್ರೆ, 2ಗೆ 4 ಆಪೋಸಿಟ್ ಆಗಿದೆ. 2ಗೆ 4 ಆಪೋಸಿಟ್ ಆಗಿದ್ರೆ ಇಲ್ಲಿ ಅಕ್ಕಪಕ್ಕ ಇರೋಂಗಿಲ್ಲ. ಸೊ ಇದು ಕೂಡ ತಪ್ಪು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಎಸ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, 6 faces of a cube have been painted with green, yellow, blue, black, pink and white. 2 positions of this cube are given below. ಸೊ ಒಂದು ಘನದ 6 ಮುಖಗಳಿಗೆ ಹಸಿರು, ಹಳದಿ, ನೀಲಿ, ಕಪ್ಪು, ಗುಲಾಬಿ ಮತ್ತು ಬಿಳಿ ಬಣ್ಣ
ಬಳಿಯಲಾಗಿದೆ. ಘನದ 2 ಸ್ಥಿತಿಗಳನ್ನು ಕೆಳಗೆ ನೀಡಲಾಗಿದೆ. ಸೊ ಆ ದಾಳದ 2 ಸ್ಥಿತಿಗಳನ್ನು ನೀವು ನೋಡ್ಕೊಳ್ಳಿ. ಸೊ ಇಫ್ ದ ಕ್ಯೂಬ್ ಇಸ್ ಪ್ಲೇಸ್ ಇನ್ ಸಚ್ ಅ ವೇ ದಟ್ ಪಿಂಕ್ ಕಲರ್ ಇಸ್ ಎಟ್ ದಿ ಟಾಪ್, ದೆನ್ ವಿಚ್ ಕಲರ್ ಶುಡ್ ಬಿ ದೇರ್ ಅಟ್ ದಿ ಬಾಟಮ್. ಇದು KPSC ಗ್ರೂಪ್ ಸಿ 2017ರಲ್ಲಿ ಡಿಗ್ರಿ ಸ್ಟ್ಯಾಂಡರ್ಡ್ ನಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ. ಸೊ ಇದನ್ನ ಹೇಗೆ ಬಿಡಿಸೋದು ಅಂತ ನೋಡೋಣ. ನೋಡಿ, ಇಲ್ಲಿ 2 ದಾಳಗಳಲ್ಲಿ ಕಾಮನ್ ಆಗಿರುವಂತದ್ದು ಗ್ರೀನ್. ಎಸ್, ಸೊ ಇದಕ್ಕೆ ಗ್ರೀನ್ ಬರ್ಕೊಂತೀನಿ, ಇದಕ್ಕೂ ಗ್ರೀನ್ ಬರ್ಕೊಂತೀನಿ. ಸೊ ಇಲ್ಲಿ ನಾವು ಕ್ಲಾಕ್ ವೈಸ್ ಹೋಗೋಣ, ಇಲ್ಲೂ ಕೂಡ ಕ್ಲಾಕ್ ವೈಸ್ ಹೋಗೋಣ. ಸೊ ಇಲ್ಲಿ ಗ್ರೀನ್ ಆದ್ಮೇಲೆ ಬರುವಂತದ್ದು ಬ್ಲೂ, ಬ್ಲೂ ಆದ್ಮೇಲೆ ಯೆಲ್ಲೋ. ಎಸ್, ಸೊ ಇಲ್ಲಿ ಗ್ರೀನ್ ಆದ್ಮೇಲೆ ಬರುವಂತದ್ದು ಪಿಂಕ್. ಎಸ್, ಅದಾದ್ಮೇಲೆ ಬರುವಂತದ್ದು ಬ್ಲ್ಯಾಕ್. ಸೊ ಇವಾಗ ಅವ್ರು ಕೇಳಿರೋದು ಪಿಂಕ್ ಆಪೋಸಿಟ್ ಆಗಿರೋ ಫೇಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಪಿಂಕ್ಗೆ ಆಪೋಸಿಟ್ ಆಗಿರೋ ಫೇಸು ಬ್ಲೂ. ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಬ್ಲೂ. ಈ ಒಂದು ಪ್ರಶ್ನೆ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಕ್ಲಾಸ್ನ ಮುಕ್ತಾಯಗೊಳಿಸೋ ಸಮಯ ಬಂದಿದೆ. ನನ್ನ ಕ್ಲಾಸ್ ನೋಡಿದ ಎಲ್ಲ ವೀಕ್ಷಕರು ಧನ್ಯವಾದಗಳು.